15ನೇ ಪ್ರಶ್ನೆ, ಪೌರತ್ವದ 2 ವಿಧಗಳು ಯಾವುವು ಅಂತ ಕೇಳಿದ್ದಾರೆ. ಪೌರತ್ವದ 2 ವಿಧಗಳು. ಪೌರತ್ವದ 2 ವಿಧಗಳು ಅಂತಂದ್ರೆ ಏಕ ಪೌರತ್ವ ಮತ್ತು ದ್ವಿಪೌರತ್ವ. ಏಕ ಪೌರತ್ವ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದಲ್ಲಿದ್ರು ನೀವು ಆ ದೇಶದ ಪೌರತ್ವವನ್ನ ಪಡೆಯುತ್ತೀರಾ. ಓಕೆನಾ? ಒಬ್ಬ ವ್ಯಕ್ತಿ ವಾಸಿಸುವ ದೇಶದ ಪೌರತ್ವವನ್ನ ಪಡೆಯುವುದಾತ ಯಾವುದೇ ರಾಜ್ಯದಲ್ಲಿದ್ರೂ ಕೂಡ ದೇಶದ ಪೌರತ್ವ ಆತನಿಗೆ ಸಿಗತ್ತೆ. ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ರು ಆ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರುತ್ತಾನೆ. ಇದು ಏಕ ಪೌರತ್ವ. ಅದೇ ರೀತಿ ದ್ವಿಪೌರತ್ವ ಅಂತಂದ್ರೆ ರಾಷ್ಟ್ರ ಮತ್ತು ರಾಜ್ಯಕ್ಕೆ ಪ್ರತ್ಯೇಕ ಪೌರತ್ವ ನೀಡುವ ವ್ಯವಸ್ಥೆಯನ್ನ ದ್ವಿಪೌರತ್ವ ಎಂದು ಕರೆಯುತ್ತೇವೆ. ಓಕೆ, ಉದಾಹರಣೆ ಅಮೆರಿಕಾದ ನೀವು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಪೌರತ್ವ. ನ್ಯೂ ಜೆರ್ಸಿಯಲ್ಲಿದ್ರೆ ನ್ಯೂ ಜೆರ್ಸಿಯ ಪೌರತ್ವದ ಜೊತೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೌರತ್ವವನ್ನ ಪಡೆಯುತ್ತೀರಾ. ಈ ರೀತಿಯಾಗಿ ಇದನ್ನ ನಾವು ದ್ವಿಪೌರತ್ವ ಎಂದು ಕರೆಯುತ್ತೇವೆ. ಓಕೆ, ಥ್ಯಾಂಕ್ ಯು.